ಸರ್ಕಾರಿ ಶಾಲೆಗಳಂದರೆ ಮೂಗು ಮುರಿಯುವಂಥ ಇಂದಿನ ದಿನಮಾನಗಳಲ್ಲಿ ಅದಕ್ಕೆ ಮಾದರಿಯಂತೆ ಹೂವಿನಡಗಲಿ ತಾಲೂಕಿನ ಪಟ್ಟೇದ ಸಿದ್ಮಲ್ಲಪ್ಪ ಸರ್ಕಾರಿ ಪ್ರೌಢಶಾಲೆ ಸೋಗೆ ವಿಶೇಷವಾಗಿ ಈ ವರ್ಷದ SSLC ಫಲಿತಾಂಶದಲ್ಲಿ ಉತ್ತಮ ಫಲಿತಾಂಶ ಪಡೆಯುವುದರೊಂದಿಗೆ ಗ್ರಾಮದ ಪ್ರತಿಯೊಬ್ಬ ಶಿಕ್ಷಣ ಪ್ರೇಮಿಗಳನ್ನು ಉಬ್ಬೇರಿಸುವಂತೆ ಮಾಡುತ್ತಿದೆ. ಈ ಒಂದು ಶಾಲೆ ಒಳ್ಳೆಯ ಒಂದು ಶೈಕ್ಷಣಿಕ ವಾತಾವರಣವನ್ನು ನಿರ್ಮಾಣ ಮಾಡಿ ಮಕ್ಕಳ ಕಲಿಕೆಗೆ ಶ್ರಮಿಸುತ್ತಿದೆ. ಪ್ರತಿಯೊಂದು ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಯಲ್ಲಿ ಮಕ್ಕಳನ್ನು ಸಂಪೂರ್ಣವಾಗಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟು ಉತ್ತಮ ವೇದಿಕೆಯನ್ನು ನಿರ್ಮಾಣ ಮಾಡಲಿಕ್ಕೆ ಶಾಲೆಗಳಲ್ಲಿ ಪ್ರತಿಭೆಗಳನ್ನು ಬೆಳೆಸಲಿಕ್ಕೆ ಇವತ್ತು ಸರ್ಕಾರಿ ಶಾಲೆಗಳು ಹೆಚ್ಚು ಶ್ರಮ ಪಡುತ್ತವೆ ಎನ್ನುವುದಕ್ಕೆ ಈ ಒಂದು ಸರ್ಕಾರಿ ಪ್ರೌಢಶಾಲೆ ಇದಕ್ಕೆ ನಿದರ್ಶನವಾಗಿದೆ. ಶಾಲೆಯಲ್ಲಿ ಕ್ರೀಡಾ ಚಟುವಟಿಕೆಗಳಲ್ಲಿ ಕೂಡ ಸದಾ ಮುಂಚೂಣಿಯಲ್ಲಿರುವಂಥ ಈ ಒಂದು ಶಾಲೆ ಪ್ರತಿ ವರ್ಷವೂ ಕೂಡ ಜಿಲ್ಲಾ ವಿಭಾಗ ಮಟ್ಟದಲ್ಲಿ ಕೂಡ ತನ್ನ ಒಂದು ಕ್ರೀಡಾ ಪ್ರತಿಭೆಯನ್ನು ಭಾಳ ಉತ್ತಮ ರೀತಿಯಲ್ಲಿ ಪ್ರದರ್ಶನ ಮಾಡುತ್ತಿದೆ. ಮಕ್ಕಳಿಗೆ ಶಾಲೆಯಲ್ಲಿ ಯೋಗ, ಧ್ಯಾನ ಹಾಗೂ ವಿಶೇಷ ತರಗತಿಗಳ ಮೂಲಕ ಮಕ್ಕಳನ್ನು ಶೈಕ್ಷಣಿಕವಾಗಿ ಅಭಿವೃದ್ಧಿಪಡಿಸಲಿಕ್ಕೆ ಶಿಕ್ಷಕರು ಪಡುವಂಥ ಶ್ರಮ ನಿಜವಾಗಲೂ ಕೂಡ ಭಾಳ ಎಲ್ಲರಿಗೆ ಮೆಚ್ಚುಗೆಗೆ ಪಾತ್ರವಾಗ್ತಿದೆ. ಮಕ್ಕಳಿಗೆ ಮನೋರಂಜನಾ ಆಟಗಳನ್ನು ಆಡಿಸುವುದರ ಮೂಲಕ ಮಕ್ಕಳ ದಿನಾಚರಣೆಯಂದು ಮಕ್ಕಳನ್ನು ನಗಿಸುವತ್ತ ಶಿಕ್ಷಕರು ಪ್ರಯತ್ನಿಸುತ್ತಾರೆ. ಈ ವರ್ಷದ SSLC ಫಲಿತಾಂಶದಲ್ಲಿ ಶಾಲೆಯ ಒಟ್ಟಾರೆ ಫಲಿತಾಂಶ 74.04% ಆಗಿರ್ತಕ್ಕಂಥದ್ದು. ಅದರಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಸಾಧನೆಯನ್ನು ಮಾಡಿದಂಥ ಸಾಧನಾ ವಿದ್ಯಾರ್ಥಿನಿಯರು ಈ ವರ್ಷ ಗ್ರಾಮದ ಪ್ರತಿಯೊಬ್ಬ ಒಂದು ಶಿಕ್ಷಣ ಪ್ರೇಮಿಗಳಿಗೆ ಅಚ್ಚುಮೆಚ್ಚಾಗಿದ್ದಾರೆ. ಉತ್ತಮ ಒಂದು ಸಾಧನೆ ಮಾಡಿದಂತಹ ವಿದ್ಯಾರ್ಥಿನಿಯರ ಮನೆಗೆ ಶಿಕ್ಷಕ ಸಿಬ್ಬಂದಿಗಳು ಮತ್ತು SDMC ಅಧ್ಯಕ್ಷರು ಮತ್ತು ಅವರ ತಂಡ ತೆರಳಿ ಈ ವರ್ಷದ ಶೈಕ್ಷಣಿಕ ಸಾಧನೆ ಮಾಡಿದ ಶಾಲೆಯ ವಿದ್ಯಾರ್ಥಿನಿಗಳಾದ ಕೆ ಶಾಲಿನಿ 95.04% ಅಂಕ ಗಳಿಸಿ ಶಾಲೆಯ ಟಾಪರ್ ಆಗಿದ್ದಾರೆ. ಜೊತೆಗೆ ಎಂ ಹುಲಿಗೆಮ್ಮ 91.84% ಪಡ್ಕೊಂಡಿದ್ದಾರೆ. ಜೊತೆಗೆ ಸರಸ್ವತಿ 91.36 ಅಂಕಗಳನ್ನು ಪಡೆದುಕೊಳ್ಳೋದ್ರ ಮೂಲಕ ಸಾಧನೆ ಮಾಡಿದ್ದಾರೆ. ಬಿ ಸರಸ್ವತಿ 90.56 ಅಂಕಗಳನ್ನು ಪಡೆಯೋದ್ರ ಮೂಲಕ ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ. ಹಾಗೆಯೇ ಇತರ ವಿದ್ಯಾರ್ಥಿನಿಯರಾದಂತಹ ಬಿ ಅಶ್ವಿನಿ 90.56%, ಕೆ ಗೀತಾ 89.76%, ಹಾಗೆಯೇ BY ಚೇತನ 88.96%, ಆಯಿಷಾ ಸಿದ್ದಿಕಿ 88.80% ಸಾಧನೆಯನ್ನು ಮಾಡಿದ್ದಾರೆ. ಜೊತೆಗೆ ಎಸ್ ದಿವ್ಯಾ 87.52% ಸಾಧನೆ ಮಾಡಿದ್ದಾರೆ. ಹಾಗೆಯೇ HY ರಕ್ಷಿತಾ 87.36 ಒಂದು ಪರ್ಸೆಂಟೇಜನ್ನು ಮಾಡಿ ಶಾಲೆಗೆ ಕೀರ್ತಿ ತಂದಿರ್ತಾರೆ. ಹಾಗೆಯೇ ಈ ಒಂದು ವರ್ಷದ ಫಲಿತಾಂಶದಲ್ಲಿ 9 ಜನ ಡಿಸ್ಟಿಂಕ್ಷನಲ್ಲಿ ಪಾಸಾಗಿ ಪ್ರಥಮ ಸ್ಥಾನದಲ್ಲಿ 46 ವಿದ್ಯಾರ್ಥಿಗಳು ಹಾಗೂ ದ್ವಿತೀಯ ಸ್ಥಾನದಲ್ಲಿ 12 ವಿದ್ಯಾರ್ಥಿಗಳು ಒಂದು ಉತ್ತಮ ಫಲಿತಾಂಶವನ್ನು ಪಡೆದ್ರ ಮೂಲಕವಾಗಿ ಶಾಲೆಯ ಒಂದು ಶಿಕ್ಷಕರಿಗೆ ಸೋಗಿ ಗ್ರಾಮದ ಶಿಕ್ಷಣ ಪ್ರೇಮಿಗಳಿಗೆ ಉತ್ತಮ ಒಂದು ಕೀರ್ತಿಯನ್ನು ತಂದುಕೊಟ್ಟಿರ್ತಾರೆ. ಹೀಗೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರು ಮಾಡುವಂಥ ಶ್ರಮ ಅದು ಮುಂದೊಂದು ದಿನ ಫಲ ಕೊಡುತ್ತೆ ಅನ್ನೋದಕ್ಕೆ ಇದೇ ನಿದರ್ಶನ. ಮುಂಜಾನೆ ಮತ್ತು ಸಂಜೆ ವಿಶೇಷ ತರಗತಿಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ಶಾಲಾವಧಿನಲ್ಲಿ ಉತ್ತಮ ಬೋಧನೆ, ಬೇರೆ ಶಾಲೆಯ ಅನುಭವಿತ ನುರಿತ ಶಿಕ್ಷಕರಿಂದ ವಿಷಯವಾರು ಬೋಧನೆಯನ್ನು ಮಾಡಿಸೋದ್ರ ಮೂಲಕ ಈ ವರ್ಷ ಶಾಲಾ ಮುಖ್ಯ ಗುರುಗಳಾದಂಥ ಶ್ರೀಯುತ ಕಡ್ಲಿ ಗುರುಬಸವರಾಜ್ ಮತ್ತು ಅವರೆಲ್ಲ ಶಿಕ್ಷಕ ಸಿಬ್ಬಂದಿಗಳ ತಂಡ ಸತತ ಪ್ರಯತ್ನದಿಂದ ಈ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ ಮುಖ್ಯ ಗುರುಗಳಾದಂಥ ಕಡ್ಲಿ ಗುರುಬಸವರಾಜ್ ತಮ್ಮ ಒಂದು ಸಂತೋಷವನ್ನು ಹಂಚಿಕೊಳ್ತಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೆ ಶಾಲಿನಿ, ಶ್ರೀ ಪಟ್ಟೇದ ಸಿದ್ದಮಲ್ಲಪ್ಪ ಸರ್ಕಾರಿ ಪ್ರೌಢಶಾಲೆ ಸೋಗಿ, ವಿಜಯನಗರ ಜಿಲ್ಲೆ, ಹೂವಿನಡಗಲಿ ತಾಲೂಕು. ನನ್ನ SSLC ರಿಸಲ್ಟ್ ಬಂದುಬಿಟ್ಟು 95 ಆಗಿದೆ. ಇದಕ್ಕೆಲ್ಲ ಕಾರಣ ನನ್ನ ಗುರುಗಳು. ಮೊದಲನೇದಾಗಿ ಅವ್ರಿಗೆಲ್ಲ ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ. ನನ್ನ ಸ್ಟಡಿ ಅಂತ ಬಂದರೆ 4 ಇಂದ 5 ಅವರ್ಸ್ ಅಷ್ಟೇ ಓದ್ತಿದ್ದು. ಅಂದರೆ ಅದು ಓದ್ತಿದ್ದೆ ಅಂದರೆ ನೈಟ್ ಅಷ್ಟೇ, ತುಂಬ ಕಾನ್ಸಂಟ್ರೇಟ್ ಕೊಟ್ಟು ಓದ್ತಿದ್ದೆ. ನನ್ನ ಸರ್ಸ್ ಆಗಿರ್ಬೋದು ಎಲ್ಲರೂ
ಇಷ್ಟೊತ್ತಲ್ಲಿ ಫೋನ್ ಮಾಡಿ ಡೌಟ್ ಕೇಳಿದ್ರು, ಹೇಳ್ತಿದ್ರು. ಅವರು ಎಷ್ಟೇ ಬ್ಯುಸಿಯಾಗಿದ್ರು ಅದನ್ನೆಲ್ಲ ಬಿಟ್ಟು ನಮಗೆ ಎಲ್ಲ ಹೇಳ್ತಿದ್ರು. ನನಗೆ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಸರ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಸರ್ಸ್ ಎಲ್ಲ ಬೆಳಗ್ಗೆ ಬೇಗ ಎದ್ದು ಫೋನ್ ಮಾಡಿ ಎಲ್ಲರನ್ನೂ ಎಬ್ಸಿದ್ದಾರೆ. ಯಾರ್ಯಾರು ಎದ್ದಿಲ್ಲ ಎದ್ದೇಳಿ ಓದ್ಕೊಳ್ಳಿ ಅಂತ ಎಲ್ಲರನ್ನೂ ಎಬ್ಸಿದ್ದಾರೆ. ನನಗಷ್ಟೇ ಅಲ್ಲ, ನನ್ನ ಫ್ರೆಂಡ್ಸ್ ಎಲ್ಲರಿಗೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆ ನಮ್ಮ ಸ್ಕೂಲ್ ರಿಸಲ್ಟ್ ಈ ವರ್ಷ ತುಂಬ ಚೆನ್ನಾಗಿ ಬಂದಿದೆ. ಇಷ್ಟೆಲ್ಲ ಶ್ರಮ ಪಟ್ಟಿದ್ದಕ್ಕೂ ಬೆಸ್ಟ್ ರಿಸಲ್ಟ್ ಆಗಿದೆ. ಇದಕ್ಕೆಲ್ಲ ಕಾರಣ ಎಲ್ಲ ನಮ್ಮ ಸರ್ ಶ್ರಮ. ಎಲ್ಲರ ಕಡೆಯಿಂದನೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಸರ್ಸ್ ಆಗಿರ್ಬೋದು ಭಾಳ ಪ್ರಿಪ್ರೇಟ್ರಿಗಳು ಮಾಡಿದ್ದಾರೆ. ಎಲ್ಲ ಸೈನ್ಸ್ ಆಗಿರ್ಬೋದು, ಸೋಷಲ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು ಎಲ್ಲದನ್ನೂ ತುಂಬ ಚೆನ್ನಾಗಿ ಪಾಠ ಮಾಡಿದ್ದಾರೆ. ಎಲ್ಲ ಸರ್ಸು ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಗುರು ಸರ್ ಆಗಿರ್ಬೋದು, ಕೊಟ್ರೆ ಸರ್ ಆಗಿರ್ಬೋದು, ವಿನಾಯಕ್ ಸರ್ ಆಗಿರ್ಬೋದು, ಸ್ವಾಮಿ ಸರ್ ಆಗಿರ್ಬೋದು, ಪಿ ಡಿ ಸರ್ ಆಗಿರ್ಬೋದು, ಹಿಂದಿ ಸರ್ ಆಗಿರ್ಬೋದು, ಸುದರ್ಶನ್ ಸರ್ ಆಗಿರ್ಬೋದು, ಶೇಖಾಮ ಸರ್ ಆಗಿರ್ಬೋದು, ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದರು. ಎಲ್ಲ ಸರ್ಸು ಈ ಕ್ವಶನ್ ನಂಬರ್ಗೆ ಈ ಆನ್ಸರ್ ಬರುತ್ತೆ ಅಂತಲೇ ಹೇಳ್ತಿದ್ರು. ಎಲ್ಲ ತುಂಬ ಚೆನ್ನಾಗಿರೋ ಟೀಚರ್ಸ್ ಸಿಕ್ಕಿದ್ದಾರೆ ನಮಗೆಲ್ಲ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ. ನನಗೆ ಇಷ್ಟು ದಿನ ಯಾರ್ಯಾರು ಸಪೋರ್ಟ್ ಮಾಡಿದ್ರಿ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಎಲ್ಲರೂ ಹೇಳ್ತಿರ್ತಾರೆ ಈ ಗೌರ್ಮೆಂಟ್ ಸ್ಕೂಲಲ್ಲಿ ಚೆನ್ನಾಗಿರಲ್ಲ ಟೀಚಿಂಗ್ ಅಂತ. ಆದರೆ ಯಾರಿಗೂ ಗೊತ್ತಿಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಇರೋವಷ್ಟು ಟೀಚಿಂಗ್ ಚೆನ್ನಾಗಿ ಎಲ್ಲೂ ಇಲ್ಲ ಅಂತ. ನಾನು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿರೋದು. ನಾನು ಓದಿ ಇಷ್ಟು ಸ್ಕೋರ್ ಮಾಡಿದ್ದೀನಿ ಅನ್ನೋದಕ್ಕೆ ನನಗೂ ಒಂದು ಹೆಮ್ಮೆ ಇದೆ. ಎಲ್ರಿಗೂ ಧನ್ಯವಾದಗಳು. ನನಗೆ ಇಷ್ಟು ದಿನ ಯಾರ್ಯಾರು ಸಪೋರ್ಟ್ ಮಾಡಿದರೆ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಹೀಗೆ ವಿದ್ಯಾರ್ಥಿನಿ ಹೇಳಿದಂತೆ ಶಾಲೆಯಲ್ಲಿ ಶಿಕ್ಷಕರು ಗುಂಪು ಅಧ್ಯಯನ ಆಗ್ಬೋದು. ಬೆಳಗಿನ ಮತ್ತು ಸಂಜೆಯ ವಿಶೇಷ ತರಗತಿಗಳನ್ನು ಕಡ್ಡಾಯವಾಗಿ ತೆಗೆದುಕೊಳ್ಳುವುದಾಗಿರ್ಬೋದು. ಮಕ್ಕಳನ್ನು ಉತ್ತಮ ರೀತಿಯಲ್ಲಿ ಒಂದು ಸಿದ್ಧತೆಯನ್ನು ಮಾಡಿಕೊಂಡು ಮಕ್ಕಳ ಕಲಿಕೆಗೆ ಶ್ರಮವಹಿಸಿ ಪ್ರತಿಯೊಬ್ಬ ಶಿಕ್ಷಕರು ಕೂಡ ಇಲ್ಲಿ ಯಾವುದೇ ಒಂದು ವಿಷಯದಲ್ಲಿ ನಾವು ಹೇಳೋದಲ್ಲ, ಭಾಷೆಯನ್ನು ಒಳಗೊಂಡಂತೆ ಎಲ್ಲ ಶಿಕ್ಷಕರು ಕೂಡ ಶ್ರಮ ಬಹಳ ಒಂದು ಒಳ್ಳೆಯ ಒಂದು ಫಲವನ್ನು ತಂದುಕೊಟ್ಟಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ವಿಶೇಷವಾಗಿ ಪ್ರತಿಯೊಂದು ವಿಷಯದಲ್ಲಿ ಕೂಡ ಬೇರೆ ಶಾಲೆಯ ಒಂದು ನುರಿತಂತಹ ಶಿಕ್ಷಕರನ್ನು ಕೂಡ ಈ ವರ್ಷ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಬೋಧನೆಯನ್ನು ಮಾಡಿಸಿರತಕ್ಕಂಥದ್ದು ಕೂಡ ಇಲ್ಲಿ ಒಂದು ಉತ್ತಮ ಫಲಿತಾಂಶಕ್ಕೆ ಕೂಡ ಸಹಕಾರಿಯಾಗಿದೆ ಅಂತಲೇ ಹೇಳ್ಬೋದು. ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟಂಥ ಅನುಭವಿಕ ಶಿಕ್ಷಕರು ಕೂಡ ಈ ಒಂದು ಶಾಲೆಗೆ ಬಂದು 6 ವಿಷಯಗಳಲ್ಲಿ ಕೂಡ ಒಂದು ಉತ್ತಮ ರೀತಿಯಾದಂತಹ ಒಂದು ಸಲಹೆ ಸೂಚನೆ, ಪರೀಕ್ಷಾ ಪೂರ್ವ ಸಿದ್ಧತೆ, ಹೀಗೆ ಎಲ್ಲ ರೀತಿಯಾದಂತಹ ಒಂದು ಮಾಹಿತಿಯನ್ನು ಮಕ್ಕಳು ಪಡ್ಕೊಂಡಿದ್ದಾರೆ. ಜೊತೆಗೆ ಶಿಕ್ಷಕರು ಕೂಡ ಸರಿಯಾಗಿ ಮಕ್ಕಳು ಬೆಳಗ್ಗೆ ಮತ್ತು ಸಂಜೆ ಅಧ್ಯಯನ ಹೇಗೆ ಮಾಡ್ತಾಯಿದ್ದಾರೆ ಅಂತಕ್ಕಂಥದ್ದನ್ನು ಮನೆ ಭೇಟಿಯನ್ನು ಕೂಡ ಎಲ್ಲ ಶಿಕ್ಷಕರು ಎಲ್ಲ ವಿಷಯದಲ್ಲಿ ಕೂಡ ಪರಿಶೀಲನೆ ಮಾಡೋದ್ರ ಮೂಲಕವಾಗಿ ಮಕ್ಕಳ ವೈಯಕ್ತಿಕ ವೇಳಾಪಟ್ಟಿಯನ್ನು ಕೂಡ ಪರಿಶೀಲಿಸಿ ಶಾಲಾವಧಿನಲ್ಲಿ ಆಗ್ಬೋದು, ಅದರ ಜೊತೆಗೆ ಮನೆಯಲ್ಲಿ ಹೇಗೆ ಓದ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಪ್ರತಿಯೊಬ್ಬ ಶಿಕ್ಷಕರು ಇಲ್ಲಿ ಮಾಡಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಜೊತೆಗೆ ವಿಶೇಷವಾಗಿ ಈ ಟಾಪಾರದಂಥ ಎಲ್ಲ ವಿದ್ಯಾರ್ಥಿನಿಯರು ಕೂಡ ತಮ್ಮ ತಂದೆ ತಾಯಿಗಳಿಗೆ ವಿಧೇಯರಾಗಿ ವಿದ್ಯಾಭ್ಯಾಸದಲ್ಲಿ ಕೂಡ ಉತ್ತಮ ವಿದ್ಯಾರ್ಥಿನಿಯರಾಗಿ ಶಿಕ್ಷಕರಿಗೆ ತಕ್ಕ ವಿದ್ಯಾರ್ಥಿಗಳಾಗಿ ಇವತ್ತು ಶ್ರಮವಹಿಸಿ ಮನೆ ಕೆಲಸವನ್ನು ಮಾಡೋದ್ರ ಜೊತೆಗೆ ಹೊಲದ ಕೆಲಸವನ್ನು ಮಾಡೋದ್ರ ಜೊತೆಗೆ ಶಾಲೆಯಲ್ಲಿ ಒಂದು ಪ್ರಯತ್ನಶೀಲತೆಯಿಂದ ಒಳ್ಳೆಯ ಆಸಕ್ತಿದಾಯಕ ವಿದ್ಯಾಭ್ಯಾಸವನ್ನು ಮಾಡೋದ್ರ ಮೂಲಕವಾಗಿ ಇವತ್ತು ಇಂತಹ ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು ಇಲ್ಲಿ ವಿಶೇಷ. ಹೀಗೆ ಹಳ್ಳಿ ಪ್ರತಿಭೆಗಳನ್ನು ಪರಿಚಯಿಸಬೇಕು. ಹಾಗೆಯೇ ಕಷ್ಟಪಟ್ಟು ಬಡತನದಲ್ಲಿ ಓದಿದಂಥ ವಿದ್ಯಾರ್ಥಿಗಳನ್ನು ಈ ರೀತಿ ಸಮಾಜದ ಮುಖ್ಯವಾಹಿನಿಗೆ ತಂದಾಗ ಇತರರಿಗೂ ಕೂಡ ಅವರು ಪ್ರೇರೇಪಣೆ ಆಗ್ತಾರೆ. ಜೊತೆಗೆ ಅವ್ರಿಗೂ ಕೂಡ ಪ್ರೋತ್ಸಾಹ ಸಿಗುತ್ತೆ ಅನ್ನುವುದು ಈ ಒಂದು ಸುದ್ದಿವಾಹಿನಿಯ ಶುಭ ಆರೈಕೆ ಆಗಿದೆ. ಧನ್ಯವಾದಗಳು.